ಎಸ್ ಮಾರುತೇಶ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದಿಷ್ಟು ಕುತೂಹಲಗಳಿದ್ದಾವೆ. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರು ಅದಕ್ಕೆ ರಾಜೀನಾಮೆ ಕೊಡ್ತಾರೆ. ಯಾರು ಕೆಪಿಸಿಸಿ ಅಧ್ಯಕ್ಷರು? ಹಂಗಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ 6 ನಾಯಕರ ಮಧ್ಯೆ ಪೈಪೋಟಿ ಇದೆ ಸದ್ಯಕ್ಕೆ. ಫ್ರಂಟ್ ರನ್ನರ್ಸ್ ಅಂತ ಕಾಣ್ತಾ ಇರೋದು ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್ ಸುದೀರ್ಘ ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ಇದನ್ನು ಬಿಟ್ಟರೆ ಶಿವರಾಜ್ ತಂಗಡಗಿ ಬೋವಿ ಸಮುದಾಯಕ್ಕೆ ಸೇರಿದವರು, ಅಪ್ಪಾಜಿ ನಾಡಗೌಡ, ಈಶ್ವರ್ ಖಂಡ್ರೆ, ಈಡಿಗ ಸಮುದಾಯಕ್ಕೆ ಸೇರಿದಂಥ ಬಿ.ಕೆ. ಹರಿಪ್ರಸಾದ್, ಇವ್ರದೆಲ್ಲ ಹೆಸರು ಓಡಾಡ್ತಾ ಇದೆ. ಸೊ ಇದರಲ್ಲಿ ಅಹಿಂದ ವರ್ಗಕ್ಕೆ ಅವಕಾಶ ಕೊಡಲಾಗತ್ತಾ? ಪರಿಶಿಷ್ಟ ಜಾತಿಗ, ಪರಿಶಿಷ್ಟ ಪಂಗಡಕ್ಕ, ಒಕ್ಕಲಿಗ ಸಮುದಾಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ. ಯಾಕಂತಂದ್ರೆ ಅಧ್ಯಕ್ಷರು ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ. ಸೊ ಉಳಿದ ಸಮುದಾಯಗಳ ಪೈಕಿ ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಅಂತ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ರೆಡಿ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ರು. ಮಾರುತೇಶ್, ಸಮನ್ವಯ, ಮುಖ್ಯಮಂತ್ರಿಗಳ ಜೊತೆಗಿನ ಸಮನ್ವಯವನ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಸಾಧ್ಯತೆ ಅಂತ ಬಂದ್ರೆ ಈ ಪಟ್ಟಿಯಲ್ಲಿ ಯಾರು? ಅಲ್ಲ, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಯಾರು ಹೊಂದಾಣಿಕೆ ಮತ್ತು ಸಮನ್ವಯದಿಂದ ಹೋಗ್ತಾರೋ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಜೊತೆ ಅತ್ಯಂತ ಸಮನ್ವಯವಾಗಿ ಗುರುತಿಸ್ಕೊಂಡಿರೋದ್ರು ಕಳೆದ 6 ತಿಂಗಳಿನಿಂದ ಅದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಪರವಾಗಿ ಇದ್ದದ್ದಕ್ಕಾಗಿ ಮತ್ತು ಅವರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಬಂದದ್ದಕ್ಕಾಗಿಯೂ ಕೂಡ ಹೈಕಮಾಂಡ್ ಸಿಎಂ ಬದಲಾವಣೆಯ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಈ ಫ್ಯಾಕ್ಟರ್ಗಳು ಕೂಡ ಅಷ್ಟು ಇಂಪಾರ್ಟೆಂಟ್ ಆದವು. ಈಗ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಒಳ್ಳೆ ಸಮನ್ವಯ ಅಂತೂ ಇದ್ದೇ ಇದೆ. ಹೈಕಮಾಂಡ್ನ ಮೊದಲ ಆಯ್ಕೆಯೂ ಕೂಡ ಸತೀಶ್ ಜಾರಕಿಹೊಳಿನೇ ಆಗಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಡಿಮಾಂಡ್ ಇರುವಂಥದ್ದು, ನಾನು ಕ್ಯಾಬಿನೆಟ್ನಲ್ಲೂ ಇರಬೇಕು, ಪಕ್ಷದ ಅಧ್ಯಕ್ಷರಾಗಿಯೂ ಮುಂದುವರಿಬೇಕು ಅನ್ನೋದು ಅವರ ಡಿಮ್ಯಾಂಡ್ ಇದೆ. ಹಾಗಾಗಿ ಅದನ್ನು ಹೈಕಮಾಂಡ್ ಒಪ್ಪೋದಕ್ಕೆ ರೆಡಿ ಇಲ್ಲ, ಅಥವಾ ನೋ ಅಂತ ಕೂಡ ಇನ್ನು ಕ್ಲಿಯರ್ ಆಗಿ ಸತೀಶ್ ಜಾರಕಿಹೊಳಿಗೆ ಹೇಳಿಲ್ಲ. ಹೀಗಾಗಿ ಅವರು ಕೂಡ ಪರ್ಯಾಯ ಆಯ್ಕೆಗಳನ್ನು ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹೆಸರನ್ನು ಬಿಟ್ಟು 3 ಬೇರೆ ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಮತ್ತು ಹೈಕಮಾಂಡ್ನ ಮುಂದೆ ಕೂಡ ಈ ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಈಶ್ವರ್ ಖಂಡ್ರೆ, ಇನ್ನೊಂದು ಪರಮೇಶ್ವರ್, ಇನ್ನೊಂದು ಬಿ.ಕೆ. ಹರಿಪ್ರಸಾದ್. ಈ 3ರಲ್ಲಿ ಯಾರಿಗಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಎನ್ನುವಂತಹ ಡಿಮ್ಯಾಂಡನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಬಹುಶಃ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ಡಿ.ಕೆ. ಶಿವಕುಮಾರ್ ಕ್ಯಾಂಪ್ಗೆ ಜಂಪ್ ಆಗಿದ್ದು ಇದಕ್ಕೆ ಕಾರಣ ಆಗ್ತಾ ಇದೆಯಾ ಗೊತ್ತಿಲ್ಲ. ಇಂಟರ್ನಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದರೆ ಬಹುಶಃ ಅದೇ ರೀತಿಯಾದಂತಹ ಕಾರಣಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪಟ್ಟು ಹಿಡಿದಿರುವ ಕಾರಣಕ್ಕಾಗಿ ಮತ್ತು ಬೇರೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಬಿಟ್ಟು 3 ಹೆಸರನ್ನ ಶಿಫಾರಸು ಮಾಡಿರುವ ಕಾರಣಕ್ಕಾಗಿಯೇ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಗೆ ದೊಡ್ಡ ಕಂಗಂಟಾಗಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಆರಂಭ ಮಾಡಿದ್ರು. ಅವರ ಗುರಿ 2028ರ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು, ಆನಂತರ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಸತೀಶ್ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಕೆಪಿಸಿಸಿ ಪ್ರಿಪರೇಷನ್ಸ್ ಕೂಡ ಮಾಡಿದ್ರು. ಮಾರುತೇಶ್, ಅಲ್ಲೇ ಸಮಸ್ಯೆ ಇರೋದೀಗ 2 ವರ್ಷಕ್ಕೆ ತೃಪ್ತರಾಗೋರಲ್ಲ ಅಂತ ಅನ್ಸುತ್ತೆ ಡಿ.ಕೆ. ಶಿವಕುಮಾರ್. ಮುಂದೆ ಒಂದು ವೇಳೆ ಅಧಿಕಾರ ಬಂದರೂ ಕೂಡ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರ್ತಾರೆ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗಿ ಎಲ್ಲಾದರೂ ಅಧಿಕಾರ ಬಂತು ಅಂತಂದ್ರೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ಡಿ.ಕೆ. ಯೋಚನೆ ಮಾಡ್ತಾರೆ ಅಂತ ಇದನ್ನೆಲ್ಲ ಅಲ್ಲ, ಖಂಡಿತವಾಗಿ ಆ ಯೋಚನೆ ಇದ್ದೇ ಇರುತ್ತೆ. ಈಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಒಪ್ಪಂದ ಆದ ರೀತಿ ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ನಡುವೆಯೂ ಕೂಡ ಅಂಥದ್ದೊಂದು ಒಪ್ಪಂದ ಏರ್ಪಡುವಂತಹ ಪರಿಸ್ಥಿತಿಗಳನ್ನು ಬಹುಶಃ ಆಗ ನೋಡ್ಬೋದು ಅಂತ ಕಾಣಿಸುತ್ತೆ. ಅದೆಲ್ಲದಕ್ಕಿಂತ ಮುಂಚಿತವಾಗಿ 2028ರ ಚುನಾವಣೆ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಗೆಲ್ಲಬೇಕು ಅಂದರೆ ಅದಕ್ಕೆ ಬೇಕಾದಂಥ ತಯಾರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರುವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ 2028ರ ಚುನಾವಣೆ ಅಷ್ಟು ಸುಲಭ ಅಲ್ಲ. ಮುಖ್ಯಮಂತ್ರಿ ಆಗಿದ್ದವರು ಒಳ್ಳೆ ಆಡಳಿತವನ್ನು ಕೊಡಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗುವವರು ಪಕ್ಷ ಸಂಘಟನೆಯನ್ನು ಬಹಳ ಒಂದು ಡಿ.ಕೆ. ಶಿವಕುಮಾರ್ ಹೇಗೆ ತೆಗೆದುಕೊಂಡು ಹೋಗಿದ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗಿ ಸಂಘಟನೆ ಮಾಡಬೇಕು. ಆಗ ಮಾತ್ರ ಚುನಾವಣೆಗೆ ಒಂದು ಒಳ್ಳೆ ಫೈಟ್ ಕೊಡ್ಬೋದು, ಗೆಲ್ಲುವಂಥ ಅವಕಾಶಗಳು ಕೂಡ ಸೃಷ್ಟಿಯಾಗತ್ತೆ. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯ ನಡುವೆ ನಡೆದಿರುವಂತಹ ಮಾತುಕತೆಗಳು, ಒಪ್ಪಂದಗಳನ್ನು ನೋಡಿದಾಗ ಒಂದು ಅಂದರೆ ಉತ್ತರ ಕರ್ನಾಟಕ ಭಾಗವನ್ನು ನಾನು ನೋಡ್ಕೊಳ್ತೇನೆ, ಉಳಿದದ್ದನ್ನು ನೀವು ಜವಾಬ್ದಾರಿ ತೆಗೆದುಕೊಳ್ಳಿ, 2028ಕ್ಕೆ ನಾವಿಬ್ಬರೂ ಜೊತೆಯಾಗಿ ಚುನಾವಣೆಯನ್ನು ಫೈಟ್ ಮಾಡಿದರೆ ಗೆಲ್ಲುವಂಥ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂಥ ಮಾತುಕತೆಗಳು ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆದಿದೆ. ಆ ಕಾರಣಕ್ಕಾಗಿ ಬಹುಶಃ
ಸತೀಶ್ ಜಾರಕಿಹೊಳಿ ಕೆಪಿಸಿಸಿಗೆ ಒಂದು ಸೂಕ್ತ ಅಭ್ಯರ್ಥಿ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆದರೆ ಅವರು ಎರಡೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಕಾಸ್ ಆಫ್ ಸರ್ಕಾರದ ಒಳಗೆ ಕ್ಯಾಬಿನೆಟ್ನಲ್ಲಿ ಇದ್ರೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಪಕ್ಷದ ದೃಷ್ಟಿಯಿಂದ ಆಗಬಹುದಾದ ಇಂಪ್ಯಾಕ್ಟ್ಗಳೇನು, ಇದೆಲ್ಲವನ್ನ ಹೇಳಕ್ ಸಾಧ್ಯ ಆಗುತ್ತೆ. ಹೀಗಾಗಿ ಅಂದ್ರೆ ಸಚಿವರಾಗಿದ್ದುಕೊಂಡು ಕೆಪಿಸಿಸಿ ಆದ್ರೆ ಒಂದು ಪ್ರೋಟೋಕಾಲ್ ಕೂಡ ಇರುತ್ತೆ ಮತ್ತು ರಾಜ್ಯ ಟೂರ್ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಎಲ್ಲಾ ರೀತಿಯಲ್ಲೂ ಸಹಕಾರಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಸ್ಟಿಕ್ಕರ್ ಆಗಿರುವಂತಹ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕಾರಣದಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಅದನ್ನ ಸತೀಶ್ ಜಾರಕಿಹೊಳಿಗೂ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ರಕ್ಷತ್. ಇವತ್ತಿನ ಚರ್ಚೆಯ ಬಳಿಕ ಒಂದು ಕ್ಲಾರಿಟಿ ಸಿಗಬಹುದು. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.